ಗಿರಿಜಾ ಗಿರಿಜಾ ತಂಗಿ ಏನು ಮಾಡಾಕತ್ತಿ? ಹಾಂ ರೀತಿ ಬನ್ನಿ ರೀತಿ. ತಂಗಿ ಅಲ್ಲಿ ಶಿವು ಬಂದನು, ಅವ್ನು ಸ್ವಲ್ಪ ನಾಷ್ಟ ಚಹಾ ಹಾಕ್ಕೊಡು, ಮತ್ತು ಲೇಟ್ ಆಗಕತ್ತೈತೆ ಅವ್ನು ಕೆಲ್ಸಕ್ಕೆ ಹೋಗೋದು. ಸ್ವಲ್ಪ ನಾಷ್ಟ ಚಹಾ ಹಾಕ್ಕೊಡು, ದೌಡು ಹೋಗು. ಹ್ಞೂ ರೀತಿ, ಒಂದು 2 ನಿಮಿಷ ಹೋಗ್ತೀನಿ. ತಂಗಿ ಹೋಗ್ಯವ್ವ, ಭಾಳ ಲೇಟ್ ಆಗಕತ್ತೈತಿ, ಹೋಗಿ ಅವ್ನ ಕೆಲ್ಸಕ್ಕೆ. ಹ್ಞೂ ರೀ ಹೋಗ್ತೀನಿ ರೀ. ಅಲ್ಲ, ಈ ಹುಡುಗಿ ಬಂದಾಗಿತ್ತು, ಮನೆಗೆ ಬಂದಾಗಿತ್ತು ಬರೀ ಮೊಬೈಲ್ ನೋಡ್ಕೊಂಡು ಕುಂತಾಳ. ಹಿಂಗಾದ್ರೆ ಮನೆ ಹೆಂಗೆ ನಡಿಬೇಕು, ಈಕಿ ಸಂಸಾರ ಹೆಂಗೆ ನಡೆಸ್ತಾಳ? ಭಾಳ ಚಿಂತೆ ಆಗ್ಬಿಟ್ಟೈತೆ ನೋಡಿ ನನಗೆ. ಏನು ಮಾಡಲಿ? ಇವ್ರ ಮಾವಾಗ ಹೇಳೋಣಂದ್ರೆ ಅವರು ಮಾತು ಕೇಳೋದಿಲ್ಲ. ಈಕಿನ ಗಂಡಗೆ ಹೇಳೋಣಂದ್ರೆ ಮತ್ತು ನನ್ನ ಮ್ಯಾಗ ಏನಾರ ಸಂಶಯ ತಿಳ್ಕೊಬಾರ್ದು. ಏನು ಮಾಡಲಿ? ಏನಾರ ಒಂದು ಐಡಿಯಾ ಮಾಡ್ಬೇಕಲ್ಲ ಇದಕ್ಕೆ. ನೋಡು, ಯಾರಿಗಾರ ಇಬ್ಬರಾಕೊಬ್ರಿಗೆ ಹೇಳ್ತೀನಿ, ಅವ್ರೇನಂತಾರೆ ನೋಡು. A few moments later. ಬೇಯವ್ವ ಬೇಯವ್ವ. ಹಾನಪ್ಪ, ಏನಪ್ಪ ತಯಾರಾದನ? ಹೊಂಟೇನ? ನಾಷ್ಟ ಚಹಾ ಕುಡ್ದೇನ? ಏನಿಲ್ಲ? ಇಲ್ವೇ, ಅದು ಆಕಿ ಗಿರ್ಜಾ ಏನೋ ಫೋನ್ ನೋಡ್ಕೊಂತ ಏನೋ ಮಾಡಾಕತ್ತಿದ್ಲ. ಹಿಂಗಾಗಿ ಆಕಿ ಬಿಜಿ ಇರ್ಬೇಕು ಬಿಡು ಅಂತಂದು ಆಕಿ ನಾಷ್ಟ ಏನೋ ಮಾಡ್ದಂಗಿಲ್ಲ. ಅದಕ್ಕೆ ಹೋಗ್ತೀನಿ ತಗೋ, ನಾ ಕೆಲ್ಸಕ್ಕಿಲ್ಲ ಹೊರಗೆ ಮಾಡೋಕ್ಕಿನಿ. ನಾಷ್ಟ ಸುಮ್ಮನೆ ಲೇಟ್ ಆಕತಿ, ಆಕಿಗೂ ಈಗ ಮಾಡಾಕತ್ತಾಳ, ನಾ ಲೇಟ್ ಆಕತ್ತಂದ್ಲ. ಹಿಂಗಾಗಿ ಕೇಳೀನಿ, ಅದಕ್ಕೆ ನಾ ಹೋಗ್ತೀನಿ ತಗೋಬೇ. ತಡಿತಮ್ಮ, ಎಲ್ಲಿ ಹೊರಗೆ ಮಾಡ್ತಿ? ಮನ್ಯಾಗಿಂದ ಊಟ ಮಾಡಲಿ ಅಂತ ಮದುವೆ ಮಾಡಿದ್ದು ನಿನಗೆ, ಹೊರಗೆ ಮಾಡ್ತಾನೆ ನಾಷ್ಟ? ತಡಿ, ನಾ ಮಾಡ್ಕೊಂಬರ್ತೀನಿ. ಇಲ್ಲಿ ತಗೋಬೇ, ನನಗೇನು ಅಷ್ಟೇನು ಮನಸ್ಸಿಲ್ಲ, ಈಗ ಹೊಟ್ಟೆನೂ ಹಸ್ತಿಲ್ಲ, ನಾ ಹೊರಗೆ ಮಾಡ್ತೀನಿ ತಗೋ. ಅಯ್ಯೋ, ಇವ ಹಿಂಗೆ ಯಾಕೆ ಹಿಂಗೆ ಮಾಡಾಕತ್ತಾಳ? ಬಂದು ಒಂದು 6 ತಿಂಗಳು ಆಗಿಲ್ಲ. ಬರೋಬ್ಬರಿ ಅಡುಗೆ ಮಾಡೋಳ, ಏನೋ ಮಾಡೋಳ. ಏನಾರ ಒಂದು ಇದಕ್ಕೆ ಪರಿಹಾರ ಕಂಡುಹಿಡಿಬೇಕಲ್ಲ. ತಡಿ, ಇವರಪ್ಪ ಬರಲಿ, ಹೇಳ್ತೀನಿ. ಏನೋ ಸಾಯ್ತ್ರಿ, ಇಲ್ಲಾಕೆ ನಿಂತಿ? ಯಾಕೆ? ಏನ್ರಿ, ನಿಮಗೇನು ಗೊತ್ತಾಗೋದಿಲ್ಲ ನೋಡಿ. ಬರೀ ನೀವಾತು, ನಿಮ್ಮ ಕೆಲಸ ಆಯ್ತು, ನಿಮ್ಮ ಹೊರಗಿನ ತೆಗೆದಾತು, ಹೊರಗೆ ಅಡ್ಡಾಡ್ದಾತು, ಬರೀ ಇದಾತು ನಿಮ್ದಂತರು. ಒಟ್ಟ ಮನ್ಯಾಗ ಏನು ಆಗತೈತಿ, ಮಗ ಹೆಂಗದಾನ, ಸೊಸಿ ಹೆಂಗದಾಳ ಅಂತ ಕೇಳೋದೇ ಇರೋದಿಲ್ಲ ಒಟ್ಟ ನಿಮ್ಗಂತರು. ಅಲ್ಲ, ಅವನು ಏನಾತನ ಹೇಳಿ ಹಂಗೆ ಭಯಕತಿ. ಅಂಥದ್ದು ಏನಾತ ಈಗ? ಏನಾತ ಶಿವಗೆ? ಏನಾತ ನಮ್ಮ ಸೊಸಿಗೆ? ಅಲ್ರಿ, ಬಂದು ಮನೆಗಿನ್ನ 6 ತಿಂಗಳಾಗಿಲ್ಲ. ಆಗ ಆಕಿ ಒಟ್ಟ ಮಗಗೆ ಚಲೋ ತಂಗೆ ನೋಡ್ಕೊಳ್ಳೋವಳ, ನಾಷ್ಟನೂ ಬರೋಬ್ಬರಿ ಮಾಡೋಳ, ಮಾಡಿ ಹಾಕೊಳ್ಳೋಂಗೆ. ಇವತ್ತು ನೋಡಿ, ಇವತ್ತು ಶಿವು ಹಂಗೆ ಹೋಗ್ಯಾನ. ಏನ್ರಿ, ನಾಷ್ಟ ಮಾಡಿಲ್ಲ, ಏನು ಮಾಡಿಲ್ಲ, ಚಾನೂ ಕುಡಿಲಿಲ್ಲ ಹುಡುಗ ಪಾಪ, ಹಂಗೆ ಕೆಲ್ಸಕ್ಕೆ ಹೋದ. ಅಲ್ಲ, ಎಲ್ಲ ಮಾಡಿ ಹಾಕ್ಕೊಳ್ಳಂತೆಲ್ಲ ಮನೆ ನಡ್ಸ್ಕೊಂಡು ಹೋಗ್ಕೊಳ್ಳಂತಂದು ಮದುವೆ ಮಾಡಿ ಕೊಟ್ಟಿವಿಲ್ರಿ. ಈಗ ನೋಡ್ರಿ ಹಿಂಗೆ ಶುರು ಮಾಡ್ಯಾಳ ನೋಡ್ರಿ, ಇನ್ನೂ 6 ತಿಂಗಳಾಗಿಲ್ಲ. ಈಗ ಏನು ಮಾಡೋದು ನೀವೇ ಹೇಳ್ರಿ. ಲೇ ತಡೀಲಿ, ಸಮಾಧಾನ ಮಾಡ್ಕೊ. ಯಾಕಷ್ಟು ಇದ್ರಗತೆ ಮಾತಾಡ್ತಿ? ಮದುವೆ ಆದ ಹೊಸದ್ರಾಗ ನೀನು ಹಂಗೆ ಮಾಡ್ತಿದ್ದಿ. ಅದಕ್ಕಂದ್ರೆ ಇನ್ನೂ ಸಣ್ಣ ಹುಡುಗರು ಬುದ್ಧಿ ಐತಿ. ನಮ್ಮ ಶಿವಗೆ ಮತ್ತು ಆಕಿಗೆ ಎಷ್ಟು 5 ವರ್ಷ ಬರೋಕೈತಿ. ಸ್ವಲ್ಪ ಹೊಂದ್ಕೊಳ್ಳೋದು ಕಷ್ಟ ಆಕತಿ, ಮನೆಗೆ ಹೊಂದ್ಕೊಳ್ಳೋದು ಕಷ್ಟ ಆಕತಿ. ಅವ್ರ ಮನ್ಯಾಗೂ ಮಾತಾಡಿನ, ಅವ್ರ ಮನ್ಯಾಗ ಮೊದಲ ಹೇಳಿರ, ನೋಡ್ರಿ ನಮ್ಮ ಮನ್ಯಾಗ ನಮ್ಮ ಹುಡುಗಿನ ಇನ್ನೂ ಏನೂ ಅಡುಗೆಗೆ ಹಚ್ಚಿಲ್ಲ, ಏನೂ ಹಚ್ಚಿಲ್ಲ, ಇನ್ನು ಕಲಿ ಹುಡುಗಿ ಅಂತಂದು ಹಂಗೆ ಬಿಟ್ಟಿತ್ತು ಅಂತಂದ್ರೆ. ಈಗ ಕಲ್ಲಿತ್ತು ಹುಡುಗಿ ಬಂದಾಳ, 1 ವರ್ಷ ಅಷ್ಟೇ ಕೆಲಸ ಮಾಡ್ಯಾಳ ಬೆಂಗಳೂರಾಗಿದ್ದಾಕಿ. ಇಲ್ಲಿ ಬರೋಣ ಹೊಂತಾಳೋ ಇಲ್ಲೋ ಅಂತಂದು ನನಗೂ ಭಾಳ ವಿಚಾರ ಇತ್ತು. ಏನಿಲ್ಲ, ಹುಡುಗಿ ಗುಣ ಅಂತೂ ಚಲೋನೇ ಐತೆ. ಈಗ ಬಂದು ಎಷ್ಟಲೇ 2 ತಿಂಗಳಾಯ್ತು. ಸ್ವಲ್ಪ ತಿಳಿಬೇಕೀಗೂ. ಈಗ ನಾವು ಹೇಳಿದ್ರು, ಇಂಡೈರೆಕ್ಟಾಗಿ ಹೇಳಿದ್ರು ಆಕಿಗೆ ಮನ್ಸಿಗೆ ನೋವು ಆಕತಿ. ಈಗ ಅಕ್ಕಪಕ್ಕದ ಮನೆಯವ್ರನ್ನ ನೋಡ್ಕೊಂಡು ಕಲಿತಾಳ. ಸ್ವಲ್ಪ ಟೈಮ್ ಕೊಡ್ಬೇಕು ಎಲ್ಲದಕ್ಕೂ. ನೀನು ಬಂದು ಹೊಸದ್ರಾಗ ನೀನು ನಮ್ಮ ಅವಾಗ ಹೊಳ್ಳಿ ಮಾತಾಡ್ತಿದ್ದಿ, ಆಮೇಲೆ ಸುಧಾರಿಸಿದಿಲ್ಲ. ಆಯ್ತು ಬಿಡ್ರಿ, ಎಲ್ಲದಕ್ಕೂ ನಂದು ನೀವು ಉದಾಹರಣೆ ಕೊಡ್ರಿ. ಈಗ ಇದ್ರದ್ದು ಹೇಳ್ರಿ ಮೊದಲು ಏನು ಮಾಡ್ಬೇಕಂತಂದು. ಏನು ಬೇಡ, ನಾನು ಎಲ್ಲ ತಿಳಿಸಿ ಹೇಳ್ತೀನಿ. ನೀ ಒದರಾಡಕ್ಕೆ ಹೋಗ್ಬೇಡ, ಮಂಗ್ಯಾನ್ಗತ್ತೆ. ಏನು ನೀವು ಹೋಗಿ ನಿನ್ನ ಕೆಲಸ ನೋಡು, ನಾ ಎಲ್ಲ ಮಾತಾಡ್ತೀನಿ ಆ ಹುಡುಗಿ ಜೊತೆ. ಆಯ್ತು ಹೇಳ್ರಿ, ನಾ ಹೋಗ್ತೀನಿ. ತಂಗಿ ಗಿರಿಜಾ ಏನು ಮಾಡಕತ್ತೀವ ಬಾಯಿಲ್ಲ? ಹೇಳ್ರಿ ಮಾಮರ, ಏನಾತ್ರ? ತಂಗಿ ಏನೋ ಶಿವು ಹಂಗೆ ನಾಷ್ಟ ಮಾಡಲ್ದ, ಚಾಕುಲ್ದ ಹಂಗೆ ಹೋದಂತಲ್ಲ, ಯಾಕೆ ತಂಗಿ ದೌಡೆದ್ದು ನಾಷ್ಟ ಮಾಡಬೇಕಿಲ್ಲ? ನಿಮ್ಮ ಅತ್ತಿ ಸೆಟ್ಕೊಂಡಾಳ ನೋಡು, ಮಗ ಊಟ ನಾಷ್ಟ ಮಾಡಿಲ್ಲ ಅಂತ. ಇಲ್ರಿ ಮಾಮರ, ಅದು ನಾನು ಬೇಕಂತ ನಾ ಲೇಟ್ ಮಾಡೀನಿ ರೀ ಅವ್ರಿಗೆ. ನಿಮಗೆಲ್ಲ ಮಾಡಿರ್ತೀನಿ ನೋಡ್ರಿ ಮಾಮರ. ಯಾಕವ ಹಂಗ್ಯಾಕೆ? ಹೇಳಿಲ್ಲನ್ರಿ ಅವ್ರ ಸ್ವಲ್ಪ ಇದ್ರೊಳಗದಾರ, ಡಯಟ್ ಒಳಗದಾರ. ಸ್ವಲ್ಪ ಹೊಟ್ಟೆ ಬರಾಕತ್ತೈತಿ, ಸ್ವಲ್ಪ ಡಯಟ್ ಮಾಡ್ಬೇಕಂತ ಹೇಳ್ಯಾರ. ಹಿಂಗೆ ಅವ್ರು 3 ಹೊತ್ತು ಚಲೋ ತಂಗ ಉಂಡ್ರ ಹೊಟ್ಟೆ ಭಾಳ ಮುಂದೆ ಬರಾಕತ್ತೈತಿ, ಭಾಳ ವಯಸ್ಸಾದಂಗೆ ಕಾಣಕತ್ತೀನಿ. ನನಗಿನ್ನ 30 ಆಗಿಲ್ಲ, ಅದಕ್ಕೆ ಸ್ವಲ್ಪ ಮೇಂಟೈನ್ ಮಾಡ್ಬೇಕಂತ ಹೇಳಿದ್ರಿ. ಹಿಂಗಾಗಿ ನಾನು ಲೇಟ್ ಮಾಡಿದ್ನಿ. ಆಮ್ಯಾಗ ಮೊಬೈಲ್ನಾಗ ನಮ್ಮ ಮಮ್ಮಿ
ಹಚ್ಚಿದ್ರಿ ವಿಡಿಯೋ ಕಾಲ್ ಮಾಡಿದ್ರಿ. ಮತ್ತು ಈ ವಿಡಿಯೋ ಕಾಲ್ ಆಕೆ ಬರಲಿಲ್ಲ, ಮತ್ತೆ ಯಾವಾಗ ಸಿಗ್ತಾಳೆ ಏನೋ ರೀ. ಹಿಂಗಾಗಿ ನಾ ಮೊಬೈಲ್ ನೋಡ್ಕೊಂಡು ಕುಂತಿದ್ದೆ. ಓ ಹೌದನ? ಹ್ಞೂ ರೀ. ಇಲ್ರಿ ಬೆಳಿಗ್ಗೆ ಬಾದಾಮಿ ಹಾಲು ಕೊಟ್ಟೀನಿ ರೀ. ಅಂದ್ರೆ ನಿನ್ನೆ ನೈಟ್ ಭಾಳ ಓವರ್ ಈಟ್ ಮಾಡಿಬಿಟ್ಟಾರೆ ಅವ್ರು. ನಿನ್ನೆ ಪಾರ್ಟಿ ಗಿಟಿ ಮಾಡಿ ಭಾಳ ಅಂದ್ರೆ ಭಾಳ ಹೊಟ್ಟೆ ತುಂಬಿಬಿಟ್ಟೈತ್ರಿ ಅವ್ರಿಗೆ. ಆದರೂ ಮತ್ತೆ ಬೆಳಿಗ್ಗೆ ನಾಷ್ಟ ಕೇಳಕತ್ತಿದ್ರಿ. ಅದಕ್ಕೆ ನಾ ಬ್ಯಾಡ ಅಂತ ಹೇಳಿನ್ರಿ ಒಂದ್ಸಲ. ಆದರೂ ಕೊಡಂದ್ರಿ. ಹಿಂಗೆ ಮತ್ತು ಹಿಂಗೆ ಡಯಟ್ ಮಾಡಕತ್ತೀರಿ ಮತ್ತು ಹಿಂಗೆ ಯಾಕೆ ಅಂತಂದು ಹೇಳಿನಿ. ಅದಕ್ಕೆ ಮುಂಜಾನೆ ತಂದು ಬಾದಾಮಿ ಹಾಲು ಕುಡಿದು ಹೋಗ್ಯಾರಿ. ಹಂಗೇನಿಲ್ಲ, ಹಂಗೇನು ತಿಳ್ಕೊಬೇಡ್ರಿ ಮಾಮರ, ನಾ ಎಲ್ಲ ಕೆಲಸ ಮಾಡಕತ್ತೀನಿ ರೀ. ನಿನ್ನೆ ಇವತ್ತು ಸ್ವಲ್ಪ ಏನೋ ನಮ್ಮ ಮಮ್ಮಿ ಕಾಲ್ ಮಾಡಿದ್ಲ ಅಂತ ಮೊಬೈಲ್ ಆಗಿದ್ದಾರೆ. ಓ ಹೌದನ? ಆತಾಳ ತಂಗಿ. ನಿಮಗೆ ನಾಷ್ಟ ಮಾಡಿಟ್ಟಿನಿ ನೋಡ್ರಿ ಮಾಮರ. ಹಾಕೊಂಬರ್ತೀನಿ ರೀ. ನೀವು ಒತ್ತಿ ಕುಂದಿರೋರಿ ಅಲ್ಲೇ ನಾ ಹಾಕೊಂಬರ್ತೀನಿ. ಆಯ್ತಾಳ. ಹಗ್ಗವನು ಅದಕ್ಕೆ ನಮ್ಮ ಹಿರಿಯರು ಹೇಳ್ಯಾರ, ನಮ್ಮಕ್ಕಳು ಬುದ್ಧಿ ಮನಕಾಲ ಕೆಳಗಂತಂದು. ಸ್ವಲ್ಪ ನಿಧಾನ ಯೋಚನೆ ಮಾಡಕ್ಕಿನ ಕರೆದಿದ್ರೆ ಮುಗಿದು ಹೋಗ್ಬಿಡ್ತಿತ್ತು. ಈಗನೂ ನಾ ಕೇಳಿನಿ, ಜಗಳ ಬಗೆಹರಿದು ಬಿಡುತ್ತೆ, ಎಲ್ಲ ಸಂಶಯ ಬಗೆಹರಿದು ಬಿಡುತ್ತೆ. ಇಲ್ಲ ಅದನ್ನು ತಲೆಗೆ ಇಟ್ಕೊಂಡು 108 ಹಾಕ್ಕೊಂಡು ಕುಂದಿರ್ತೈತೆ. ಹೇಳ್ಬೇಕೀಗ ಆಕಿಗೆ ಹೋಗಿ ನಾಷ್ಟ ಮಾಡ್ತೀನಿ.